ಹಲೋ ಗೈಸ್. ಸೊ ಇವತ್ತು ನಿಮಗೆ ನಾವು ಈ ಒಂದು ಆರ್ ಎ ಅಥವಾ ಆರ್ ಎಫ್ ಟೆಸ್ಟ್ ಅನ್ನ ಪ್ರೊಸೀಜರ್ ಯಾವ ತರ ಮಾಡ್ತೀವಿ ಸ್ಲೈಡ್ ಒಳಗಡೆ ಅಂತ ನೋಡ್ತಾ ಇದೀವಿ. ಸೊ ಮೊದಲಿಗೆ ಈ ಒಂದು ಆರ್ ಎ ಅಂತಂದ್ರೆ ರೆಮಟಾಯ್ಡ್ ಆರ್ಥರೈಟ್ಸ್ ಅಥವಾ ರೆಮಟಾಯ್ಡ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು. ಸೊ ಈ ಟೆಸ್ಟ್ ಮಾಡ್ಬೇಕಾದ್ರೆ ಏನೇನ್ ರಿಕ್ವೈರ್ಮೆಂಟ್ ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಇದೀನಿ ನಿಮ್ಗೆ. ಇಲ್ಲಿ ಒಂದು ಸ್ಲೈಡ್ ಅನ್ನ ಯೂಸ್ ಮಾಡ್ತೀವಿ, ಒಂದು ಅಬ್ಲಿಗೇಟಿ ಸ್ಟಿಕ್, ಆಮೇಲೆ ಆ ಒಂದು ಕೆಮಿಕಲ್, ಅದಾದ್ಮೇಲೆ ನಾವಿಲ್ಲಿ ಬ್ಲಡ್ ಸ್ಯಾಂಪಲ್ ನ ಯೂಸ್ ಮಾಡ್ತೀವಿ ಅಂದ್ರೆ ಆ ಒಂದು ಸಿರಮ್ ಅನ್ನ ಯೂಸ್ ಮಾಡ್ತೀವಿ, ಬ್ಲಡ್ ಸಿರಮ್ ಅನ್ನ. ಸೊ ಮೊದಲಿಗೆ ಈ ಒಂದು ಸ್ಲೈಡ್ ಒಳಗಡೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಡ್ರಾಪ್ ಆ ಬ್ಲಡ್ ಅನ್ನ ಹಾಕೊಂತೀವಿ ಸ್ಲೋ ಆಗಿ. ಸೊ ಅದಾದ್ಮೇಲೆ ಆ ಒಂದು ಡ್ರಾಪ್ ಅನ್ನ ಬ್ಲಡ್ ಹಾಕೊಂಡ್ಮೇಲೆ ಅಂದ್ರೆ ಸಿರಮ್ ಅನ್ನ ಹಾಕೊಂಡ್ಮೇಲೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸರಿಯಾಗಿ ಆ ಒಂದು ಕೆಮಿಕಲ್ ಇರ್ತದಲ್ಲ, ಸೊ ಅಂದ್ರೆ ಆರ್ ಎದ್ ಆಂಟಿಜನ್ ಇರ್ತದಲ್ಲ, ಸೊ ಆ ಆಂಟಿಜನ್ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಡ್ರಾಪ್ ಹಾಕೊಂತೀವಿ ಸ್ಲೈಡಿಗೆ. ಓಕೆ, ಆ ಒಂದು ಸ್ಯಾಂಪಲ್ ಹಾಕೊಂಡಿದ್ವಲ್ಲ, ಸೊ ಅದೇ ಸ್ಯಾಂಪಲ್ ಗೆ ಆ ಒಂದು ಡ್ರಾಪ್ ಅನ್ನ ಹಾಕೊಂತೀವಿ. ಸೊ ಈಗ ಹಾಕ್ತಾ ಇದೀವಿ ನೋಡಿ. ಸೊ ಈ ತರ ಹಾಕೊಂಡು ಸ್ಲೋ ಹಾಕ್ಬೇಕಾಗ್ತದೆ. ಸೊ ಈಗ ಹಾಕೊಂಡು ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಸ್ಟಿಕ್ ಇತ್ತಲ್ಲ, ಆ ಸ್ಟಿಕ್ ತಗೊಂಡು ಅದನ್ನ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಸೊ ಈಗ ಮಿಕ್ಸ್ ಮಾಡ್ತಾ ಇದೀವಿ. ಸೊ ಈ ತರ ಮಿಕ್ಸ್ ಮಾಡಿದ್ಮೇಲೆ ಮುಗಿಸಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಆ ಒಂದು ಸ್ಲೈಡ್ ಅನ್ನ ಸ್ಲೋ ಆಗಿ ರೊಟೇಷನ್ ಮಾಡ್ತಾ ಇರ್ಬೇಕು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನೀವು ಇಲ್ಲಿ 1 ನಿಮಿಷ ಅದನ್ನ ರೊಟೇಷನ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ 1 ನಿಮಿಷ ಟೈಮರ್ ಹಚ್ತಾ ಇದೀನಿ ನಿಮ್ಗೆ ಇವಾಗ. ಸೊ ಈ ಒಂದು ಟೆಸ್ಟ್ ಅನ್ನ ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಸ್ಲೈಡ್ ಅನ್ನ ಈಗ ಈ ಟೆಸ್ಟ್ ಅಂದ್ರೆ ರೆಮಟಾಯ್ಡ್ ಟೆಸ್ಟ್ ಯಾಕೆ ಮಾಡ್ತೀವಿ ಅಂತಂದ್ರೆ ನಾವು ಈಗ ನಮ್ಮ ಹತ್ರ ಪೇಷಂಟ್ ಬಂದಿರ್ತಾರ, ಏನಪ್ಪಾ ಅಂದ್ರೆ ಜಾಯಿಂಟ್ಸ್ ಪೇನ್ ಆಗಿರ್ಬೋದು ಅಥವಾ ವಾತ ಆಗಿರ್ಬೋದು, ನೀವು ಹೇಳ್ತೀರಿ ಮಸಲ್ಸ್ ಪೇನ್ ಅಥವಾ ಜಾಯಿಂಟ್ಸ್ ಪೇನ್ ಇರ್ತಾವಲ್ಲ ಪೇಷಂಟ್ಗೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಟೆಸ್ಟ್ ನಾವು ರೆಫರ್ ಮಾಡ್ತೀವಿ, ಡಾಕ್ಟರ್ಸ್ ರೆಫರ್ ಮಾಡ್ತಾರೆ. ಅದಾದ್ಮೇಲೆ ಈ ಟೆಸ್ಟ್ ನಾವು ಮಾಡಿ ಇದರ ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಆ ಒಂದು ಸ್ಲೈಡ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಅದು ಅಗ್ಲಿಟೇಷನ್ ಏನಾದ್ರು ಬಂದಿತ್ತಂದ್ರ, ಸೊ ಅಗ್ಲಿಟೇಷನ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಅಬ್ಸರ್ವೇಷನ್ ಅದ್ರದ್ದು ಪಾಸಿಟಿವ್ ಅಂತ ಕೊಡ್ತೀವಿ, ಅಂದ್ರೆ ರಿಯಾಕ್ಟಿವ್ ಅಂತ ಕೊಡ್ತೀವಿ. ಇನ್ ಕೇಸ್ ಏನಾದ್ರು ಅಗ್ಲಿಟೇಷನ್ ಬರ್ಲಿಲ್ಲ ಅಂತಂದ್ರೆ ನಾವು ನೆಗೆಟಿವ್ ಅಂತ ಕೊಡ್ತೀವಿ, ನಾನ್ ರಿಯಾಕ್ಟಿವ್ ಅಂತ ಕೊಡ್ತೀವಿ. ಅಂದ್ರೆ ಈಗ ರಿಯಾಕ್ಟಿವ್ ಆದಾಗ ನಾವು ಆ ಪೇಷಂಟ್ಗೆ ಜಾಯಿಂಟ್ಸ್ ಪೇನ್ ಇದೆ ಅಂತ ಅಥವಾ ಆರ್ಥರೈಟಿಸ್ ಅಥವಾ ಒಂದು ಡಿಸೀಸ್ ಇರ್ತದೆ ಕೊಡ್ತೀವಿ. ಅಥವಾ ರಿಯಾಕ್ಟಿವ್ ಆಗ್ಲಿಲ್ಲ ಅಂತಂದ್ರೆ ನಾನ್ ಆರ್ಥರೈಟಿಸ್ ಅಥವಾ ಅದಕ್ಕೆ ರಿಯಾಕ್ಟಿವ್ ಪಾಸಿಟಿವ್ ಇಲ್ಲ ಅಂತ ಹೇಳ್ತೀವಿ. ಸೊ ಈಗ ಅಬ್ಸರ್ವೇಷನ್ ನೋಡ್ಲಿ ಯಾವ ತರ ಇದೆ ಅಂದ್ರೆ ಸ್ಲೈಟ್ ಆಗಿ ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಒಂದು ಲೈಟ್ ರೇಸ್ ಇರ್ತಾವಲ್ಲ ಅಥವಾ ಒಂದು ಬೆಳಕಿಗೆ ನಾವು ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಸೊ ಇದು ನೋಡ್ರಿ ಈಗ ಅಬ್ಸರ್ವೇಷನ್. ಸೊ ಸ್ಲೈಟ್ ಆಗಿದೆ, ಏನಾಗಿದೆ ವೀಕ್ಲಿ ಪಾಸಿಟಿವ್ ಇದೆ. ಸೊ ಅದಕ್ಕೂ ಕೂಡ ವೇಕಿಂಗ್ ಕೊಡೋದು ರಿಯಾಕ್ಟಿವ್ ಅಂತಾನೆ ಕೊಡ್ಬೇಕಾಗ್ತದೆ. ಸೊ ಇದು ಕಂಪ್ಲೀಟ್ ಪ್ರೊಸೀಜರ್ ಸ್ಲೈಡ್ ಮೆಥಡ್ ಇದ್ದು ಒಂದು ಆರ್ ಎ ಟೆಸ್ಟ್, ರೆಮಟಾಯ್ಡ್ ಆರ್ಥರೈಟಿಸ್ ಅಥವಾ ರೆಮಟಾಯ್ಡ್ ಫ್ಯಾಕ್ಟರ್ ಟೆಸ್ಟ್.